ತಂದೆಯನ್ನು ಕಳ್ಕೊಂಡು ಮದುವೆ ಆದಮೇಲೆ ಗಂಡನನ್ನು ಕಳ್ಕೊಂಡಂಥ ಅನುಭವ, ಮಕ್ಕಳದೊಂದು ಅನುಭವ, ನನ್ನ ಜೀವಿತನೇ ಒಂದು ಸಾಕ್ಷಿ. ನಮ್ಮ ತಂದೆ ತೀರೋದ್ಮೇಲೆ ದಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ತಂದೆ ತೀರೋದ್ಮೇಲೆ ದೇವರ ಉದ್ದೇಶ ಏನು, ದೇವರ ಪರ್ಪಸ್ ಏನು ಅನ್ನೋದು ಸ್ಲೋ ಆಗಿ ಅಲೈನ್ ಆಗ್ತಾ ಇತ್ತು. ನನ್ನ ಮೇಲೇ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ, ದೇವ್ರು ನನ್ನನ್ನು ಕರೆದಿದ್ದಾರ ಅಂತ. ಫಾಸ್ಟ್ ಪ್ರಶಾಂತ್ ಅವ್ರು ಇರಲಿಲ್ಲ. ನೀವು ಹೇಗೆ ಅದು ಬ್ಯಾಲೆನ್ಸ್ ಮಾಡಿದ್ರಿ ಆಂಟಿ? ಆರ್ಫನೇಜ್ ಆಲ್ಸೋ ತುಂಬ ಒಂದು ತಿರಸ್ಕಾರ, ಮಾತುಗಳು, ಎಲ್ಲ ಸಂದರ್ಭದಲ್ಲಿ ದೇವರನ್ನ ಆತ್ಕೊಳ್ಳೋರ್ನ ತಕ್ಕ ಪರಿಸ್ಥಿತಿಗೆ ದೇವರೇ ಸಹಾಯ ಮಾಡಿ ನಡೆಸ್ತಾರೆ ನನ್ನ ನಂಬಿಕೆ, ಒಂದು ಧೈರ್ಯ. ಪೀಪಲ್ ಥಿಂಕ್ ಲೈಕ್ ಗಾಡ್ ಇಸ್ ನಾಟ್ ಲಿಸನಿಂಗ್ ಟು ಅ ಪ್ರೇಯರ್. ಸೊ ವಾಟ್ ಈಸ್ ಯು ವಾಂಟ್ ಟು ಸೇ ಟು ದೆಮ್? ದೇವರು ಮೌನವಾಗಿದ್ದಾರೆ ಅಂದರೆ ದೇವರು ನಮ್ಮ ಜೊತೆಗೆ ಇಲ್ಲ ಅಂತ ಅಲ್ಲ. ದೇವರ ಮೌನ ಯಾವತ್ತು ದೇವರ ಇರಿಸುವಿಕೆ ಇಲ್ಲ ಅಂತಲ್ಲ, ದೇವರು ನಮ್ಮ ಜೊತೆಗೆ ಇರ್ತಾರೆ. ಸೊ ವಾಟ್ ಯು ಫೀಲ್ ಇಸ್ ನಾಟ್ ದ ಟ್ರೂತ್, ಬಟ್ ದ ವರ್ಡ್ ಆಫ್ ಗಾಡ್ ಇಸ್ ದ ಟ್ರೂತ್. Powerful Testimony Podcast with Pastor Leena Prashant and Pastor Joshua Prashant. Hello everyone, praise the Lord Jesus Christ. So today ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಲೀನಾ ಪ್ರಶಾಂತ್ ಮತ್ತು ಪಾಸ್ಟರ್ ಜೋಶ್ ಅವರು ಇದ್ದಾರೆ. ಇಟ್ಸ್ ಅ ಪ್ರಿವಿಲೇಜ್ ಟು ಹ್ಯಾವ್ ಯು ಪಾಸ್ಟರ್. ವಿ ವೆಲ್ಕಮ್ ಟು ದ ಪಾಡ್ಕಾಸ್ಟ್. ಪಾಸ್ಟರ್ ಜೋಶು ಮತ್ತು ಪಾಸ್ಟರ್ ಲೀನಾ ಪ್ರಶಾಂತ್ ಅವರು ಅಪೋಸ್ಟಲಿಕ್ ಇಂಟರ್ನ್ಯಾಷನಲ್ ಎಜಿ ವರ್ಷಿಪ್ ಸೆಂಟರ್ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಸೇವೆ ಮಾಡ್ತಿದ್ದಾರೆ. ಸೊ ಟುಡೇ ಐ ಆಮ್ ಗೋನ್ ಆಸ್ಕ್ ಯು ಸಮ್ ಕ್ವಶನ್ಸ್ ಪಾಸ್ಟರ್ ಆ್ಯಂಡ್ ಆಂಟಿ. ಸೊ ಆಂಟಿ, ಕೆನ್ ಯು ಶೇರ್ ಅಬೌಟ್ ಯುವರ್ ಟೆಸ್ಟಿಮನಿ? ಒಂದು ಸ್ವಲ್ಪ ನಿಮ್ಮ ಟೆಸ್ಟಿಮನಿ ಬಗ್ಗೆ ಇರ್ಬೋದು ಆಂಟಿ. ಸಾಕ್ಷಿ ಹೇಳ್ಬೇಕಂದ್ರೆ ನನ್ನ ಜೀವಿತನೇ ಒಂದು ಸಾಕ್ಷಿ. ಯಾಕಂದರೆ ಚಿಕ್ಕದ್ರಿಂದ ತಂದೆಯನ್ನು ಕಳ್ಕೊಂಡು ಆ ಹಾದಿಲಿ ಬಂದಂಥ ಒಂದು ಸಾಕ್ಷಿ, ಅದು ಒಂದು ಅನುಭವ. ಮದುವೆ ಆದಮೇಲೆ ಮಕ್ಕಳದೊಂದು ಅನುಭವ, ಗಂಡನನ್ನು ಕಳ್ಕೊಂಡಂಥ ಅನುಭವ. ಒಂದೊಂದು ಹಾದಿಲಿ ಕೂಡ ದೇವರೇ ನಮಗೆ ಆಧಾರವಾಗಿ ನಿಂತು ಇದುವರೆಗೂ ದೇವರೇ ನಡೆಸಿರೋದು. ಚಿಕ್ಕದ್ರಿಂದ ಇಲ್ಲಿ ತನಕ ಸೇವೆ, ದೇವರ ರಾಜ್ಯ, ದೇವರನ್ನು ಕುರಿತು ಇರುವಂಥ ಒಂದು ದಾಹ, ಆಸೆ, ಒಂದು ವೈರಾಗ್ಯ, ಇದುವರೆಗೂ ದೇವರೇ ನಮಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅಣ್ಣ, ಕೆನ್ ಯು ಶೇರ್ ಟೆಸ್ಟಿಮನಿ, ಸ್ಮಾಲ್ ಟೆಸ್ಟಿಮನಿ ಆಫ್ ಯೋರ್ಸ್ ಲೈಫ್? ಚಿಕ್ಕ ವಯಸ್ಸಲ್ಲಿ ನಾವು ಸಭೆಯಲ್ಲಿ ಡ್ಯಾಡಿ ಪಾಸ್ಟರ್ ಆಗಿದ್ದರು. ಸೊ ಬೆಳೆದು ಬಂದಿದ್ದೆಲ್ಲ ಸಭೆಯಲ್ಲೇ. ಆದರೆ ಕೆಲವು ಕಾರಣಾಂತರಗಳಿಂದ ಕುಟುಂಬದಲ್ಲಿ ಬಿರುಕು ಬಂತು. ಆ ಟೈಮಲ್ಲಿ ಒಂದು 9 ವರ್ಷ ಬ್ಯಾಂಗ್ಳೂರಲ್ಲಿ ಇರುವಂಥ ಒಂದು ಅನುಭವ ಇತ್ತು. ಆದರೆ ದೇವ್ರ ಕೃಪೆಯಿಂದ ದೇವರು ಮತ್ತೆ ನಮ್ಮ ತಂದೆ ತೀರೋದ್ಮೇಲೆ ದಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಸೊ ಅದೇ ಟೈಮಲ್ಲಿ ತಂದೆ ತೀರೋದ್ಮೇಲೆ ದೇವರ ಉದ್ದೇಶ ಏನು, ದೇವರ ಪರ್ಪಸ್ ಏನು ಅನ್ನೋದು ಸ್ಲೋ ಆಗಿ ಅಲೈನ್ ಆಗ್ತಾ ಇತ್ತು. ಸೊ ತಂದೆ ತೀರೋದ್ಮೇಲೆ ನಾವು ದೇವರ ಕರೆಕ್ಟ್ ಪರ್ಪಸ್, ದೇವರ ಚಿತ್ತದಲ್ಲಿ ನಡೆಯಲಿಕ್ಕೆ ಆರಂಭಿಸಿದ್ರು. ಸೊ ಅಲ್ಲಿಂದ ದೇವರು ನಮ್ಮನ್ನು ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆರಂಭದಲ್ಲಿ ಏನು ಸೇವೆ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಪ್ರಸಂಗ ಏನು ಮಾಡೋದು ಗೊತ್ತಿರಲಿಲ್ಲ. ಬಟ್ ಏನೋ ವಾಕ್ಯ ಹೇಳ್ತಲ್ಲ, ಕರಜಾತನು ನಂಬಿಗಸ್ತನಂತ. ಸೊ ನನ್ನ ಮೇಲೇ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ, ದೇವರು ನನ್ನ ಕರೆದಿದ್ದಾರ ಅಂತ. ಆದರೆ ನಮ್ಮ ಫೀಲಿಂಗ್ಸ್ ಎಲ್ಲ ದೇವರ ಚಿತ್ತ, ದೇವರ ಉದ್ದೇಶನೇ. ಸೊ ಅಲ್ಲಿಂದ ದೇವರು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರು ಸ್ಲೋ ಆಗಿ ಎಲ್ಲವನ್ನು ಕಲಿಸ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ದೇವರು ಹಂತ ಹಂತವಾಗಿ ಬೆಳೆಸ್ತಾ ಈ ದಿನದಲ್ಲಿ ದೇವ್ರ ಕೃಪೆಯಿಂದ ದೇವರು ಒಂದು ಸಭೆಯ ಸಭಾಪಾಲಕನಾಗಿ ಮಮ್ಮಿಯನ್ನು ನನ್ನನ್ನು ನಿಲ್ಲಿಸಿ ಕುಟುಂಬವಾಗಿ ದೇವರು ಸೇವೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಅಣ್ಣ, ನಿಮಗೆ ಎಂತ ಆಗಲಿಕ್ಕೆ ಇಂಟ್ರೆಸ್ಟ್ ಇತ್ತು? ವಾಟ್ ವಾಸ್ ಯೋರ್ ಫೀಲ್ಡ್ ಆ್ಯಂಡ್ ವಾಟ್ ಗಾಡ್ ಚಾಸ್ ಯು? ವೆನ್ ಐ ವಾಸ್ ಯಂಗ್, ಅಂದರೆ ನಾನು ಚಿಕ್ಕವನಾಗಿದ್ದಾಗ ನನಗೆ ಪಾಸ್ಟರ್ ಆಗಬೇಕಂದ್ರೆ ತುಂಬ ಆಸೆ. ನನಗೆ ತಂದೆನ ನೋಡಿ, ಡ್ಯಾಡಿನ ನೋಡಿ ಬೆಳೆದು ಅವರು ಕೊಡೋ ವಾಕ್ಯ ಎಲ್ಲ ನೋಡಿ ಬೆಳೆದು ಏನಾಗ್ತೀನಿ ಅಂದರೆ ನಾನು ಪಾಸ್ಟರ್ ಆಗ್ತೀನಿ ಅಂತ ಹೇಳ್ತಿತ್ತು. ಅದಾದಮೇಲೆ ಕೆಲವು ನಮ್ಮ ಕುಟುಂಬ ಒಂದು ಸ್ವಲ್ಪ ಬೇರ್ಪಟ್ಟಾಗ ವಿ ಹ್ಯಾಡ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅ ಟಫ್ ಟೈಮ್. ಸೊ ಆ ಹಾದಿಯಲ್ಲಿ ಹೋದಾಗ ಆಗ ಸಭೆಯಿಂದ ದೂರ, ಸೇವೆಯಿಂದ ದೂರ, ಡ್ಯಾಡಿಯಿಂದ ದೂರ ಹೋಗುವಾಗ ಅದು ಬೇರೆ ಒಂದು ಪಿಕ್ಚರ್ ತೋರಿಸ್ತು. ಸೊ ಕಾಲೇಜಲ್ಲಿ ಹೋಗಿ ಬೆಳೆದಾಗ ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, IT ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ. ಬಿಕಾಸ್ ಆಫ್ ಲೈಫ್, ಜೀವಿತದ ಒಂದು ಆ ಹಾದಿಯಲ್ಲಿ ಹೋಗುವಾಗ ಆ ರೀತಿಯಾಗಿ ಒಂದು ಆಸೆ. ಬಟ್ ಅಗೇನ್ ಆ ಚಿಕ್ಕ ವಯಸ್ಸಲ್ಲಿ ದೇವ್ರು ಏನು ಆಸೆ ಇಟ್ಟಿದ್ರು, ಕೆಲವು ಡ್ಯಾಡಿ ತೀರೋದ್ಮೇಲೆ ದೇವ್ರು ತಿರುಗಿ ಆ ಪರ್ಪಸ್ ಒಳಗಡೆ ತೊಗೊಂಡ್ಬಂದು ಚಿಕ್ಕ ವಯಸ್ಸಲ್ಲಿ ಏನು ಆಸೆ ಪಟ್ಟನ ದೇವ್ರು ಮತ್ತೆ ಅದನ್ನೇ ಮಾಡಿಸ್ತಾರೆ. ಆಂಟಿ, ನಿಮ್ಮದು ಫೇವ್ರೆಟ್ ಸಾಂಗ್ ಯಾವುದು ಆಂಟಿ? ಆಶ್ರಯವನೇ ಏಸಯ್ಯ. ಸೊ ಏನು ಸ್ಟೋರಿ ಆಂಟಿ ಆ ಸಾಂಗ್ಗೆ? ಯಾಕಂದರೆ
ಎಲ್ಲ ಕಷ್ಟದ ಒಂದು ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ ದೇವರೇ ನಮಗೆ ಆಶ್ರಯ. ಏಷಯ 41:10 ಹೇಳ್ತಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇನೇ ದೇವರು, ನಾನು ನಿನ್ಗೆ ಸಹಾಯ ಮಾಡ್ತೀನಿ, ನನ್ನ ಧರ್ಮದ ಬಲಗೆ ನಿನ್ನ ಆಧಾರವಾಗಿ ಕೊಡ್ತೀನಿ. ದೇವರ ಆಶ್ರಯ ಅಂತ ಹೇಳುವಾಗ ನನಗೆ ಹೃದಯದಲ್ಲಿ ಯಾವಾಗಲೂ ಒಂದು ಯಾರೂ ಇಲ್ಲ ಅನ್ನುವಂಥ ಅನುಭವದಲ್ಲಿ ಇರೋರಿಗೆ ದೇವರೇ ಆಶ್ರಯ ಅಂತ ಹೇಳುವಾಗ ಯಾರೋ ಒಬ್ರು ಇದ್ದಾರೆ ನಮ್ಮನ್ನು ಕೇರ್ ಮಾಡೋರು, ನಮ್ಮ ಬಗ್ಗೆ ಕಾಳಜಿ ವಹಿಸೋರು ಎಂಬುದಾಗಿ ಹೇಳುವಾಗ ಈ ಹಾಡು ನನ್ನ ಲೈಫಲ್ಲಿ ಬಹಳ ಒಂದು ನನ್ನನ್ನು ಬಲಪಡಿಸಿದೆ. ಯಾಕಂದರೆ ಕಷ್ಟದ ಚರಣಗಳು ನೋಡುವಾಗ ಕಷ್ಟದ ದಿನದಲ್ಲಿ ನನ್ನ ಜೊತೆಗಾರನಾಗಿದ್ದೆ. ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ದಲೇ ನಮ್ಮನ್ನು ದೂರ ತಳ್ಳಿದಂಥ ಸಂದರ್ಭಗಳಲ್ಲಿ ಈ ಹಾಡು, ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಇವಾಗ ಕೂಡ ನನ್ನ ಪ್ರಾರ್ಥನೆಯಲ್ಲಿ ಅದೇ ಹೇಳೋದು, ದೇವರೇ ನನ್ನ ಆಶ್ರಯ ನೀನೇ, ನನ್ನ ಆಧಾರ ನೀನೇ. ಸೊ ಆ ಹಾಡು ನನ್ನ ಲೈಫಲ್ಲಿ ತುಂಬ. ಆಂಟಿ ನಿಮ್ಮದು ಫೇವ್ರೆಟ್ ಬೈಬಲ್ ವರ್ಸ್ ಯಾವುದಂಟಿ? ಲೈಕ್ ತುಂಬ ಹೇಳಿದ್ನಲ್ಲ ನಾನು, ಏಷಯ 41:10, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದೆ. ಅಣ್ಣ ನಿಮ್ಮದು ಫೇವ್ರೆಟ್ ಬೈಬಲ್? ರೋಮನ್ಸ್ 8:50, ನೀವು ತಿರುಗಿ ಭಯದಲ್ಲಿ ಬೀಳುವುದಕ್ಕೆ ನೀವು ದಾಸನ ಭಾವವನ್ನು ಹೊಂದಿಲ್ಲ, ನೀವು ಮಗನ ಭಾವವನ್ನು ಹೊಂದಿದ್ದೀರಿ ಅಂತ. ಸೊ ಆಂಟಿ ಲೈಕ್ ಈಗ ಸಣ್ಣ ಇರುವಾಗದಲ್ಲಿ ಪಾಸ್ಟ್ ಪ್ರಶಾಂತ್ ಅವ್ರು ಇರಲಿಲ್ಲ. ಸೊ ನೀವು ಹೇಗೆ ಅದು ಬ್ಯಾಲೆನ್ಸ್ ಮಾಡಿದ್ರಿ ಆಂಟಿ? ಅಣ್ಣನು ಜಾಯಲನಿಗೂ ಮತ್ತು ಯು ಹ್ಯಾಡ್ ಆರ್ಫನೇಜ್ ಆಲ್ಸೋ, ನೀವು ಇದೆಲ್ಲ ಹೇಗೆ ನೀವು ಇದು ಮಾಡಿದ್ರಿ ಆಂಟಿ? ಭಾಳ ಕಷ್ಟ ಆಯ್ತಪ್ಪ. ಯಾಕಂದರೆ ಒಂದು ಸಂದರ್ಭದಲ್ಲಿ ಪಾಸ್ಟ್ ಇದ್ದರು, ಅವರೆಲ್ಲ ನೋಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ, ಒಂದು ಧೈರ್ಯ, ಒಂದು ಅವ್ರು ಇದ್ದಾರಲ್ಲ ನಾನು ಆರಾಮಾಗಿರ್ಬೋದು ಅನ್ನೋ ಒಂದು ಇತ್ತು. ಬಟ್ ಅವರು ಇಲ್ಲ ಅನ್ನುವಂಥ ಸ್ಥಿತಿ ನೋಡುವಾಗ ತುಂಬ ಒಂದು ತಿರಸ್ಕಾರ, ತುಂಬ ಒಂದು ಚುಚ್ಚು ಮಾತುಗಳು, ಇವೆಲ್ಲದರ ಮಧ್ಯದಲ್ಲಿ ಇವತ್ತು ನಾನು ಹಾಡು ಯಾವುದು ಅಂತ ನೀವು ಕೇಳಿದ್ರಲ್ಲ, ಆ ಹಾಡಿನ ಪ್ರಕಾರವಾಗಿ ಕಷ್ಟದ ದಿನದಲ್ಲಿ ನನ್ನ ಜೊತೆಗಾರ, ನನ್ನ ಕಣ್ಣೀರಿನ ಸಮಯದಲ್ಲೂ ನೀನೇ ನನ್ನ ಜೊತೆಗಾರ. ಸೊ ಎಲ್ಲ ಸಂದರ್ಭದಲ್ಲಿ ದೇವ್ರನ್ನ ಆತ್ಕೊಳ್ಳೋರ್ನ ಆ ತಕ್ಕ ಪರಿಸ್ಥಿತಿಗೆ ದೇವರೇ ಸಹಾಯ ಮಾಡಿ ನಡೆಸ್ತಾರೆ ನನ್ನ ನಂಬಿಕೆ, ಒಂದು ಧೈರ್ಯ. ಸೊ ಮಕ್ಕಳನ್ನ ನೋಡಿ ನಾನು ಯಾವಾಗಲೂ ಮುಂದೆ ಲೈಫ್ ಏನಾಗ್ತದೋ, ಮಕ್ಕಳು ಹೇಗಾಗ್ತಾರೋ, ನನ್ನ ಲೈಫ್ ಏನಾಗ್ತದೋ, ಮಕ್ಕಳನ್ನ ಹೇಗೆ ನಾನು ನೋಡ್ಕೊಳ್ತೀನಿ ಅನ್ನೋ ಒಂದು ಬಹಳ ಒಂದು ಗಲಿಬಿಲಿ, ಒಂದು ಹೋರಾಟದಲ್ಲಿತ್ತು. ಆದರೂ ಕೂಡ ಒಂದು ನಂಬಿಕೆ ಏನಂದರೆ, ಕರೆದಾತನ ನಂಬಿಗಸ್ತನು ಕೊನೆಯವರೆಗೆ ನಡೆಸಲಿಕ್ಕೆ ಶಕ್ತನ. ಯಾಕಂದರೆ ಒಂದು ಯೋಬನ್ ಹೇಳ್ತಾನೆ, ಯೋಬನ ಪುಸ್ತಕದಲ್ಲಿ, ನನ್ನ ವಿಮೋಚಕ ಜೀವ ಸ್ವರೂಪನೆಂಬುದಾಗಿ ನಾನು ಬಲ್ಲೆನಂತ. ಇವತ್ತು ಈ ಕಷ್ಟ ಇರ್ತದೆ, ನಾಳೆ ಅದು ಒಂದು ವಿಮೋಚಕ ನನ್ನ ಜೀವಿತದಲ್ಲಿ ಇರೋದ್ರಿಂದ ಅದು ಎಲ್ಲ ಕಾರ್ಯಗಳಲ್ಲಿ ಜಯಿಸೋದಕ್ಕೆ ದೇವ್ರು ಬಲ ಕೊಟ್ಟು ನಡೆಸ್ತಾನೆ ನನ್ನ ನಂಬಿಕೆಯಲ್ಲಿ ನಾನು ಮಕ್ಕಳನ್ನ ನೋಡ್ಕೊಂಡು ಮುಂದೆ. ಅಣ್ಣ, ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್? ಲೈಕ್ ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್ ಗಾಡ್ ಸೈಲೆನ್ಸ್ ಆ್ಯಂಡ್ ವಾಟ್ ಡಿಡ್ ಇಟ್ ಟೀಚ್ ಟು ಯು? ಗಾಡ್ ಸೈಲೆನ್ಸ್, ಎಸ್, ಮೆನಿ ಟೈಮ್ಸ್ ದೇವರು ಅಂಥ ಒಂದು ಹಾದಿಯಲ್ಲಿ ನಡೆಸಿದ್ದಾರೆ. ಯಾಕೆಂದ್ರೆ ಅಣ್ಣ, ಲೈಕ್ ಈ ಸಿಚುವೇಶನಲ್ಲಿ, ಈ ಟೈಮಲ್ಲಿ ಪೀಪಲ್ ಥಿಂಕ್ ಲೈಕ್ ಗಾಡ್ ಈಸ್ ನಾಟ್ ಲಿಸನಿಂಗ್ ಟು ಅ ಪ್ರೇಯರ್. ವಾಟ್ ಈಸ್ ಯು ವಾಂಟ್ ಟು ಸೇ ಟು ದೆಮ್? ದೇವರು ಮೌನವಾಗಿದ್ದಾರೆ ಅಂದರೆ ದೇವರು ನಮ್ಮ ಜೊತೆಗಿಲ್ಲ ಅಂತಲ್ಲ. ಮೆನಿ ಟೈಮ್ಸ್ ಗಾಡ್ ಸೈಲೆನ್ಸ್ ಇಸ್ ಗಾಡ್ ಪ್ರಿಪೇರಿಂಗ್ ಅಸ್ ಟು ಟ್ರಸ್ಟ್ ಹಿಮ್ ಮೋರ್. ದೇವರ ಮೌನ ಯಾವತ್ತೂ ದೇವರ ಇರಿಸುವಿಕೆ ಇಲ್ಲ ಅಂತಲ್ಲ, ದೇವರು ನಮ್ಮ ಜೊತೆಗೆ ಇರ್ತಾರೆ. ಎಟ್ ನಮ್ಮ ಫೀಲಿಂಗ್ ಮುಖ್ಯ ಅಲ್ಲ, ದೇವರ ವಾಕ್ಯದ ಸತ್ಯ ಮುಖ್ಯ. ದೇವ್ರ ವಾಕ್ಯ ಹೇಳ್ತಿದ್ರೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ನೀವು ಎಂದಿಗೂ ತೊರೆಯೋದಿಲ್ಲ ಅಂತ. ಸೊ ವಾಟ್ ಯು ಫೀಲ್ ಇಸ್ ನಾಟ್ ದ ಟ್ರೂತ್, ಬಟ್ ದ ವರ್ಡ್ ಆಫ್ ಗಾಡ್ ಇಸ್ ದ ಟ್ರೂತ್. ಸೊ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ದೇವರ ಮೌನ ಅನ್ನೋದು ಏನು ಹೇಳ್ತಾರೆ, ದಟ್ ಈಸ್ ನಾಟ್, ಇಟ್ ಮೈಟ್ ಬಿ ಅ ಫೀಲಿಂಗ್, ಬಟ್ ದ ಟ್ರೂತ್ ಇಸ್ ಗಾಡ್ ಇಸ್ ಆಲ್ವೇಸ್ ವಿತ್ ಯು ಆ್ಯಂಡ್ ಪ್ರಿಪೇರಿಂಗ್ ಯು. ಸೊ ದೇವರ ಮೌನ ಯಾವತ್ತು ನಮ್ಮನ್ನು ಪ್ರಿಪೇರ್ ಮಾಡುತ್ತೆ ಟು ಟ್ರಸ್ಟ್ ಹಿಮ್ ಮೋರ್, ಟು ಲೀನ್ ಆನ್ ಹಿಮ್ ಮೋರ್, ಟು ನೋ ದೇವರು ನನ್ನ ಲೈಫಲ್ಲಿ ಇದ್ದಾರೆ ಎಂಬ ಒಂದು ಸತ್ಯ ನಾನು ನಂಬುವಾಗ ಹೇಳ್ತಾರೆ, ಆ ಸೈಲೆನ್ಸ್ ಮಧ್ಯದಲ್ಲಿ ನಾವು ದೇವ್ರನ್ನ ಹತ್ಕೊಳ್ಳೋರಾಗಿರ್ತೀವಿ. ಆಂಟಿ, ಹೌ ಡಿಡ್ ಗಾಡ್ ಟರ್ನ್ ಯುವರ್ ಪೇನ್ ಇನ್ ಟು ಪರ್ಪಸ್? ದೇವರದು ಆ ಉದ್ದೇಶ, ಪಾಸ್ಟ್ ಇವಾಗ ಜೋಶ್ವ ಹೇಳ್ದಾಗೆ ಉದ್ದೇಶ, ದೇವರ ಒಂದು ಮೌನದಲ್ಲಿ ಒಂದು ಉದ್ದೇಶ ಇರ್ತದೆ. ಅದರಲ್ಲಿ ದೇವರು ಕಾರ್ಯ ಮಾಡ್ತಾ ಇರ್ತಾನೆ ಎಂಬುದಾಗಿ ನಾವು ಅನೇಕರಿಗೆ ಹೇಳ್ತೀವಿ, ಆದರೆ ಅದನ್ನು ನಮ್ಮ ಲೈಫಲ್ಲಿ ನಾವು ಅನುಭವವಾಗಿ ನಾವು ನೋಡಿದ್ದೀವಿ. ಸೊ ದುಃಖದ ದಿನಗಳಲ್ಲಿ ದೇವ್ರನ್ನ ಆತ್ಕೊಳ್ಳೋರ್ನ ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ ಅಂತೆ.
ಅಲ್ಲ, ದೇವ್ರ ವಾಕ್ಯ ಹೇಳ್ತೆ ಆತನನ್ನೇ ದೃಷ್ಟಿಸಿದವ್ರ ಮುಖವು ಪ್ರಕಾಶಮಾನವಾಗಿರ್ತದೆ, ಅವ್ರ ಮುಖವು ಲಜ್ಜೆಯಿಂದ ಕೆಡೋದೇ ಇಲ್ಲ. ಮತ್ತು ದೇವ್ರ ವಾಕ್ಯ ಹೇಳ್ತೆ ಎಲ್ಲಿ ನಾವು ಅವಮಾನ ಹೊಂತೀವೋ ಅಲ್ಲೇ ನಮಗೆ 2ರಷ್ಟು ಮಾನನ ದೇವ್ರು ಕೊಡ್ತೀನಿ ಅಂತ. ಆ ಸಂದರ್ಭಗಳಲ್ಲಿ ನಾವು ಎಲ್ಲನೂ ನೀನೇ ಅಪ್ಪ, ನೀನು ಬಿಟ್ಟರೆ ಯಾರಿಲ್ಲ ಎಂಬುದಾಗಿ ಕಂಪ್ಲೀಟ್ ನಮ್ಮ ಒಂದು ಆತುಕೊಳ್ಳುವಿಕೆ ಆತನ ಮೇಲೆ ಹಾಕಿದಾಗ ನಮ್ಮ ದುಃಖನ ದೇವರು ಸಂತೋಷವಾಗಿ ಮಾರ್ಪಡಿಸ್ತಾರೆ. ಆ ನೋವನ್ನು ಒಂದು ಉದ್ದೇಶದ ಕಡೆಗೆ ದೇವ್ರು ನಟಿಸ್ತಾರೆ. And how can young worship leaders remain humble on stage? Young worship leaders. So, yeah, that is a big problem now these days. ಬಟ್ ಆದರೆ ಆರಾಧನೆ ನಡೆಸೋರಿಗೆ ಒಂದು ದೇವರೊಂದು ಒಳ್ಳೆ ಸ್ಥಾನನ ಕೊಟ್ಟಿದ್ದಾರೆ. ಬಟ್ ಹಂಬಲ್ನೆಸ್ ಬರೋದು ಯಾವಾಗಂದರೆ ಇಟ್ ಈಸ್ ನಾಟ್ ಅಬೌಟ್ ಮೀ, ಇಟ್ಸ್ ಆಲ್ ಅಬೌಟ್ ಹಿಮ್ ಅಂತ. ನನ್ನಿಂದ ಏನಿಲ್ಲ, ಎಲ್ಲ ಅವರಿಂದ ಅನ್ನೋ ಒಂದು ಯೋಚನೆ ಯಾವಾಗ ಬರುತ್ತೋ, ಈ ಅಭಿಷೇಕ ಅವರಿಂದ, ಈ ತಲಾಂತ ಅವರಿಂದ, ಏನು ಹೇಳ್ತಾರೆ, ವಾಟ್ ಎವರ್ ಐ ಹ್ಯಾವ್ ರೈಟ್ ನಾವು, ನನ್ನ ಹತ್ರ ಏನೆಲ್ಲ ಇದೆಯೋ ಎವ್ರಿಥಿಂಗ್ ಈಸ್ ಫ್ರಮ್ ಗಾಡ್ ಅನ್ನೋ ಮೈಂಡ್ಸೆಟ್ ಯಾವಾಗ ಬರುತ್ತೆ, ದಟ್ ಟೈಮ್ ಎವ್ರಿ ಪರ್ಸನ್ ಕ್ಯಾನ್ ಬಿಕಮ್ ಹಂಬಲ್. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ವೆನ್ ಪೀಪಲ್ ಪ್ರೇಸ್ ಯು ಆಟೋಮ್ಯಾಟಿಕ್ಲಿ ನಾವು ಏನಾಗ್ತೇವೆ, ಒಂದು ಸ್ಟೆಪ್ ಮೇಲೆ ಹೋಗ್ತೇವೆ. ಬಟ್ ವೆನ್ ಎವರ್ ಯು ಗೋ ಟು ದಟ್ ಪ್ಲೇಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ನಾವು ರಿಮೈಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹೇ ಜೋಶ್ವಾ, ನೀನಲ್ಲ ಇದು, ನಿನ್ನಲ್ಲಿರೋದು ದೇವರ ಕೃಪೆ, ನೀನಲ್ಲ ಇದು ದೇವ್ರು ನಿನ್ನಲ್ಲಿಟ್ಟಿರುವಂಥ ಅಭಿಷೇಕ. ಸೊ ರಿಮೆಂಬರಿಂಗ್ ವಾಟ್ ಗಾಡ್ ಹ್ಯಾಸ್ ಪುಟ್ ಇನ್ ಯು ಆ್ಯಂಡ್ ಆ ರೀತಿಯಾಗಿ ಹೋಗುವಾಗ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಹಂಬಲ್ ದೆಮ್ಸೆಲ್ಸ್ ಸೇಯಿಂಗ್ ಇದು ನಾನಲ್ಲ, ಇಟ್ಸ್ ಆಲ್ ಅಬೌಟ್ ಗಾಡ್ ಅಂತ. Auntie, is calling bigger than the pulpit? ಹೌದು, ಖಂಡಿತ. ಈಗ ದೇವರ ಕರೆನೇ ದೊಡ್ಡದು. ಸೊ ಏನಂದ್ರೆ ಈಗ ಕೆಲವು ಜನಗೆ ಪುಲ್ಪಿಟ್ ಮಾತ್ರ ಬೇಕು, ಅದ್ರದ್ದು ಬ್ಯಾಕ್ ಸೈಡ್ ಬೇಡ. ಸೊ ಅದಕ್ಕೆ ಏನು ಹೇಳ್ತೀರಾ ಆಂಟಿ ನೀವು? ಖಂಡಿತ ನಾವು ಹೇಳ್ತಾರಲ್ಲ, ನಾವು ನೆಲದಿಂದನೇ ಮೇಲೆ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಖಂಡಿತವಾಗಿ ದೇವರ ಕರೆ ನಮ್ಮನ್ನು ಎಲ್ಲ ಹಾದಿಲಿ ಯಾವ್ಯಾವ ರೀತಿಲಿ ನಾವು ಇರಬೇಕು, ಯಾವ ರೀತಿ ನಾವು ನಡಿಬೇಕು, ಮಾತಾಡಬೇಕು, ಯಾವ ರೀತಿ ನಾವು ತಗ್ಗಿಸ್ಕೊಳ್ಬೇಕು ಅಂತ ದೇವ್ರ ಕರೆ ನಮಗೆ ಕಲಿಸ್ಕೊಡ್ತದೆ. ಪುಲ್ಪಿಟ್ಟು ನಮಗೆ ಅಲ್ಲ, ದೇವರ ಕರೆ ನಮ್ಮ ದೇವರು ಮೆಚ್ಚುವಂಥ ಒಂದು ಸ್ಥಾನಕ್ಕೆ ಕೊಂಡೋಗ್ತದೆ. ಅಲ್ಲಿಗೆ ನಾವು ತಗ್ಗಿಸಲ್ಪಟ್ಟವರಾಗಿ ದೇವರ ನಾಮ ಮಹಿಮದ ರೀತಿಯಲ್ಲಿ ನಾವು ಜೀವಿಸುವಾಗ ದೇವರ ವಾಕ್ಯ ಇಲ್ಲಿ ತಗ್ಗಿಸಲ್ಪಡುವನು ಅಲ್ಲಿ ಹೆಚ್ಚಿಸಲ್ಪಡ್ತಾನೆ. ನಮಗೆ ಅಲ್ಲಿ ಹೆಚ್ಚಳ, ಆಶೀರ್ವಾದ, ಒಂದು ಗೌರವ ಅಲ್ಲಿ ಬೇಕು. ಆಂಟಿ, ಇನ್ನೊಂದು ಕ್ವಶನ್, ವೈ ಗಾಡ್ ಅಲೌಸ್ ಅಸ್ ಟು ಸ್ಟ್ರಗಲ್? ಕಷ್ಟ, ನಾನು ಸಾಧಾರಣವಾಗಿ ಹೇಳ್ಬೇಕಂದ್ರೆ ಕಷ್ಟ ಇಲ್ಲ ಅಂತಂದರೆ ನಾವು ದೇವ್ರ ಹತ್ರ ಹೋಗೋದೇ ಇಲ್ಲ. ಎಲ್ಲ ಚೆನ್ನಾಗಿದ್ದಾಗ ಸಾಧಾರಣವಾಗಿ ನೋಡುವಾಗ ಎಲ್ಲ ಮರ್ತೋಗ್ತಾರೆ, ದೇವ್ರ ಹತ್ರನೂ ಬರಲ್ಲ, ಪ್ರಾರ್ಥನೆನೂ ಮಾಡಲ್ಲ. ಆದರೆ ಕಷ್ಟದ ಭಕ್ತನ ಆಡಿದಂಗೆ ಕಷ್ಟದ ದಿನದಿ ನನ್ನ ಜೊತೆಗಾರನು ದೇವ್ರು ಎಲ್ಲ ಸಮಯದಲ್ಲಿ ನಾನು ಇರ್ತೀನಿ ಎಂದಾಗ ವಾಗ್ದಾನ ಮಾಡಿದಾರಲ್ಲ. ಸೊ ಆ ಟೈಮಲ್ಲಿ ನಾವು ದೇವ್ರ ಸಮ್ಮುಖದಲ್ಲಿ ನಾವು ನಿಲ್ಬೇಕು. ಅಣ್ಣ, ಹೂ ಹ್ಯಾಸ್ ಬೀನ್ ಯುವರ್ ಬಿಗ್ಗೆಸ್ಟ್ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್? Biggest spiritual influence. Yeah. There are many people, but ನನ್ನ ಜೀವಿತದಲ್ಲಿ I can name my mom, because her prayers has brought me this far. ಅವ್ರ ಪ್ರಾರ್ಥನೆ ಇಲ್ಲ ಅಂದರೆ ಐ ಥಿಂಕ್ ಐ ವುಡಂಟ್ ಹ್ಯಾವ್ ಕಮ್. ಎರಡನೇದು, ನನ್ನನ್ನು ಮೆಂಟರ್ ಮಾಡಿದ್ದು ಪಾಸ್ಟರ್ ವಿಕ್ಟರ್ ಅಂತಿದ್ದ. ಸೊ ಹೀ ವಾಸ್ ದ ಒನ್ ಹೂ ಟಾಟ್ ಮೀ ಎವ್ರಿಥಿಂಗ್, ಎಲ್ಲ ನನಗೆ ಕಲಿಸ್ಕೊಟ್ರು. ಸೊ ಆ ರೀತಿಯಾಗಿ ಬಿಕಾಸ್ ಹಿ ವಾಸ್ ದೀಸ್ ಟೂ ಪೀಪಲ್ ಹ್ಯಾವ್ ಬೀನ್ ಅ ಗ್ರೇಟ್ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಇನ್ ಮೈ ಲೈಫ್. So Anna, do you think like is live better or church better? Like watching live better or church better? I think being a part of a church is very good, because live is just for ಒಂದು experience, but you cannot be there in person. So ಅದಕ್ಕೋಸ್ಕರ ಒಂದು ಆಲ್ಟರ್ನೇಟಿವ್. But being in church is a sign of fellowship. So God encourages fellowship. Auntie, ನಿಮ್ಗೊಂದು ಕ್ವಶನ್. ಸೊ ವಾಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್ ಗಾಡ್ ಥಾಟ್ ಯು ಥ್ರೂ ಯುವರ್ ಸ್ಟ್ರಗಲ್ಸ್? ಮನುಷ್ಯನನ್ನು ಆತ್ಕೊಳ್ಳೋದಕ್ಕಿಂತ ದೇವರ ಮೇಲೆ ಆತ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಅದೇ ವಾಕ್ಯ ಹೇಳ್ತೇನೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ದೇವರನ್ನು ಆಶ್ರಯಿಸ್ಕೊಳ್ಳೋದು ಒಳ್ಳೆಯದು. ಆಂಟಿ, ಈಗ ನಿಮ್ಮ ಟೆಸ್ಟಿಮನಿ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ನಿಮ್ಮ ಏನು ಅಭಿಪ್ರಾಯ ಆಂಟಿ ಅದಕ್ಕೆ? ಅನೇಕರ ಒಂದು ಸಾಕ್ಷಿಗಳು ಕೇಳುವಾಗ ನನಗೆ ಒಂದು ಸಂತೋಷ ಆಗುತ್ತೆ. ಅದು ದೇವ್ರ ಮುಂದೆ ನಾನು ತಗ್ಗಿಸ್ಕೊಳ್ತೀನಿ. ಯಾಕಂದರೆ ಆ ಸಾಕ್ಷಿ ಹಿಂದೆ ದೊಡ್ಡ ಅನೇಕ ಒಂದು ಬೆಲೆನೇ ತೆತ್ತಿರುವಂಥ ಕಾರ್ಯ. ಯಾಕಂದರೆ ಕಣ್ಣೀರು, ದುಃಖ, ನೋವು
ಇದು ಎಲ್ಲದರ ಮಧ್ಯದಲ್ಲಿ ನಾವು ಹಾದು ಹೋಗಿದ್ದನ್ನ ನಾವು ಒಂದು ಸಾಕ್ಷಿಯಾಗಿ ಅನುಭವಿಸಿದ್ದನ್ನ ಸಾಕ್ಷಿಯಾಗಿ ಹೇಳುವಾಗ ಅನೇಕರ ಜೀವಿತದಲ್ಲಿ ಅದನ್ನು ಮುಟ್ಟಿ ಅವರಿಗೆ ಅದು ಅಂಥ ಪರಿಸ್ಥಿತಿಲಿ ಅದು ಅವರಿಗೆ ಉಪಯೋಗ ಆಗಿ ಅದನ್ನು ಅವ್ರನ್ನ ಧೈರ್ಯಪಡಿಸ್ತಿದೆ ಅಂದರೆ ನನಗೆ ಭಾಳ ಖುಷಿ ಆಗ್ತದೆ. ಅದು ಎಲ್ಲ ದೇವ್ರ ನಾಮಕ್ಕೆ ಮಹಿಮೆ ಅಷ್ಟೆ. ಸೊ ಒಂದು ರ್ಯಾಪಿಡ್ ಫೈರ್ ಮಾಡೋಣ. ಸೊ ಏನಂದರೆ, ಒನ್ ವರ್ಡ್ ಟು ಡಿಸ್ಕ್ರೈಬ್ ಅಬೌಟ್ ಗಾಡ್. ಫಾದರ್. ಆಂಟಿ, ನೀವು? ಫೇತ್ಫುಲ್. ಫೇವ್ರೆಟ್ ಬೈಬಲ್ ವರ್ಸ್? Romans 8:15. Isaiah 41:10. ವರ್ಷಿಪ್ ಆರ್ ಮೆಸೇಜ್? ಮೆಸೇಜ್. ಆಂಟಿ? ವರ್ಷಿಪ್. ಓಕೆ. ಪ್ರೇಯರ್ ಟೈಮಲ್ಲಿ ನಿಮಗೆ ಮಾರ್ನಿಂಗ್ ಪ್ರೇಯರ್ ಮಾಡಲಿಕ್ಕೆ ಇಷ್ಟವಾ ಆರ್ ನೈಟ್? ನೈಟ್. ಆಂಟಿ? Night. ಒನ್ ಸಾಂಗ್ ಯು ಲವ್ ದ ಮೋಸ್ಟ್? So many songs. One song I love the most is Tande Deva. ಆಂಟಿ ಶಾಸ್ತ್ರಿ. ಓಕೆ. ಬಿಗ್ಗೆಸ್ಟ್ ಸ್ಟ್ರೆಂತ್? God. ಫೇವ್ರೆಟ್ ಪ್ಲೇಸ್ ಟು ಪ್ರೇ? Church. No church. ಆಂಟಿ ನಿಮಗೆ? ಚರ್ಚ್. ಒನ್ ಅಡ್ವೈಸ್ ಟು ಗಿವ್ ಟು ಯೂತ್? Stay faithful to God. ಆಂಟಿ? ಕ್ರಿಸ್ತನ ಪ್ರೀತಿಯಲ್ಲಿ ಬೀಳ್ಬೇಕಂತ. ಜೀಸಸ್ ಇನ್ ಒನ್ ಸೆಂಟೆನ್ಸ್? Savior. Is my father. What would you say to someone who needs encouragement today? No matter what is happening in your life, ನಿಮ್ಮ ಜೀವಿತದಲ್ಲಿ ಏನೇ ನಡೀತಾ ಇರಲಿ, ನಿಮ್ಮ ಭರವಸೆ ದೇವರ ಮೇಲೆ ಮಾತ್ರ ಇರಬೇಕು. ಯಾಕಂದರೆ ದೇವರು ತನ್ನ ಮೇಲೆ ಭರವಸೆ ಇಟ್ಟವ್ರನ್ನ ಎಂದಿಗೂ ಕೈ ಬಿಡುವಂಥ ದೇವರಲ್ಲ. ತನ್ನನ್ನು ನೋಡುವವ್ರನ್ನ ಎಂದಿಗೂ ಅವಮಾನಕ್ಕೆ ಈಡಾಗುವಂತೆ ದೇವರು ಬಿಡೋದಿಲ್ಲ. ನಿಶ್ಚಯವಾಗಿ ದೇವರು ಸಹಾಯಕ್ಕೆ ಬರ್ತಾನೆ. ದೇವರು ನಿಮ್ಮನ್ನು ಮೇಲೆತ್ತುತ್ತಾನೆ, ತನ್ನ ಉದ್ದೇಶದಲ್ಲಿ ನಿಲ್ಲಿಸ್ತಾನೆ. ಆಂಟಿ, ನೀವು ಈಗ ನಿಮ್ಮೊಟ್ಟಿಗೆ ಆರ್ಫನೇಜ್ ಸಹ ಇದೆ ಆಂಟಿ, ಅದು ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಆಂಟಿ? ನಾವು 2014ರಿಂದ. ಎಷ್ಟು ಚಿಲ್ಡ್ರನ್ಸ್ ಇದ್ದಾರೆ ಆಂಟಿ? ಆಗ 7 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ಇವಾಗ 56 ಮಕ್ಕಳಿದ್ದಾರೆ. ಹೋಪಮ್ ಫೌಂಡೇಶನ್ ಎಂಬುದು. ಹಾಂ ಆಂಟಿ. ಸೊ ನೀವು ಅದು ಹೇಗೆ ನೀವು ಸೈಡ್ ಬ್ಯಾಲೆನ್ಸ್ ಮಾಡ್ತೀರಾ? ಆರ್ಫನೇಜ್, ಚರ್ಚ್ ಮಿನಿಸ್ಟ್ರಿ ಮತ್ತು ಆಗ್ತದೆ. ಯಾಕಂದರೆ ಮಾಡಲೇಬೇಕು. ನಾನು, ಮಕ್ಕಳು, ನನ್ನ ಆದ್ನಿ, ತುಂಬ ಮಕ್ಕಳಿದ್ದಾರೆ. ನಾವು ಮಾತ್ರ ಅಂತಲ್ಲ, ತುಂಬ ಅನೇಕ ಮಕ್ಕಳು, ಅನೇಕ ಲೇಡೀಸು, ಸಿಸ್ಟರ್ಸ್, ಬ್ರದರ್ಸ್, ತುಂಬ ಜನದ ಒಂದು ಸಹಾಯದಿಂದನೇ ಹೋಪಮ್ ಫೌಂಡೇಶನ್ ಮುಂದೆ ಹೋಗ್ತಿರೋದು. ನಮ್ಮ ಕುಟುಂಬ ಮಾತ್ರ ಅಂತಲ್ಲ, ಅದಕ್ಕೆ ಬೆನ್ನೆಲುಬಾಗಿ ತುಂಬ ಜನ ಇದ್ದಾರೆ. ಆಂಟಿ, ನಿಮ್ಮದು ಬ್ಯಾಕ್ ಬೋನ್ ಯಾರು ಆಂಟಿ? ಮೊದಲನೇದಾಗಿ ನನ್ನ ದೇವರು, ಎರಡನೇದಾಗಿ ನನ್ನ ಆದ್ನಿ. ನಾನು ನಿಮ್ಮದು? Yeah, first is God. Second is mummy and my aunt Sonika. Okay. So, auntie, can you pray for the ಯಾರೆಲ್ಲ ಲಿಸನ್ ಮಾಡ್ತಿದ್ದಾರೆ ಈ ಪಾಡ್ಕಾಸ್ಟನ್ನು? ಕ್ಯಾನ್ ಯು ಪ್ರೇ ಫಾರ್ ದೆಮ್? ಎಂಡಿಂಗ್ ಪ್ರೇಯರ್ ಆಂಟಿ. ಪರಿಶುದ್ಧನಾದ ದೇವನೇ, ನಿನಗೆ ಸ್ತೋತ್ರ ಅಪ್ಪ. ದೇವರೇ, ಈ ಒಂದು ಪಾಡ್ಕಾಸ್ಟನ್ನು ಕೇಳ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ದೇವರೇ ನೀವು ಆಶೀರ್ವದಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನಪ್ಪ. ಯಾರ್ಯಾರು ಯಾವ್ಯಾವ ಭಾರಗಳನ್ನು ದೇವರು ಹೊತ್ಕೊಂಡು ಈ ದಿನದಲ್ಲಿ ನಡೀತಾ ಇದ್ದಾರೋ ಸ್ವಾಮಿ ದೇವರೇ, ಕೆಲವರು ಕರ್ತನೆ ಅನೇಕ ಒಂದು ಇಕ್ಕಟ್ಟುಗಳ ಮಧ್ಯದಲ್ಲಿ ನಿರುತ್ಸಾಹದಿಂದ ಕೂತವರಾಗಿ ಒಂದು ವೇಳೆ ಬಂದಿರ್ಬೋದು ಸ್ವಾಮಿ. ಅನೇಕರು ಎಲ್ಲರೂ ನಮ್ಮನ್ನು ಮರ್ತೋಗಿದ್ದಾರೆ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಗಳಲ್ಲಿ ಬಂದು ಕೂತಿರ್ಬೋದು ಸ್ವಾಮಿ. ಅನೇಕರು ನನ್ನ ಜೀವಿತದಲ್ಲಿ ಕಷ್ಟವು ಯಾವಾಗ ಹೋಗಲಾಡ್ತದೆ ಎಂಬುದಾಗಿ ಹೇಳುವಂಥ ಆ ಒಂದು ಪರಿಸ್ಥಿತಿಯಲ್ಲಿ ಬಂದು ಕೂತಿರ್ಬೋದು ಸ್ವಾಮಿ. ಈ ದಿನದಲ್ಲಿ ನಾನು ಪ್ರಾರ್ಥಿಸ್ತೇನೆ ದೇವರೇ, ಒಬ್ಬೊಬ್ಬರ ಜೀವಿತಕ್ಕೆ ನೀನು ತಕ್ಕ ಹಾಗೆ ನೀನು ಸಂಧಿಸಿ, ನಿನ್ನ ಮೇಲೆ ನಂಬಿಕೆಯುಳ್ಳವರಾಗಿ, ನಿರೀಕ್ಷೆಯುಳ್ಳವರಾಗಿ, ನಿನ್ನನ್ನೇ ಆತುಕೊಂಡು ನಡೆಯುವುದಕ್ಕೆ ದೇವರೇ ಕೃಪೆಯನ್ನು ಅನುಗ್ರಹಿಸಿರಿ ಅಪ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವರಿಗೆ ತಂದೆಯಾಗಿ ಕರ್ತನೆ, ತಾಯಿಯಾಗಿ ಎಲ್ಲ ಸಮಯದಲ್ಲಿ ಕರ್ತನೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನಡೆಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಸ್ವಾಮಿ. ನೀನು ಮಾತನಾಡುವಂಥ ದೇವರಪ್ಪ, ಒಬ್ಬೊಬ್ಬರೊಂದಿಗೆ ನೀವು ಮಾತನಾಡ್ರಿ, ಬಲಪಡಿಸಿರಿ, ಆಶೀರ್ವದಿಸಿರಿ, ಸಹಾಯ ಮಾಡಿ ನೀವು ತಾನೇ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. Amen. Anna and Auntie, thank you for accepting our invitation. It was been blessed podcast ಆಗಲಿ ಮತ್ತು ವರ್ಷಿಪ್ ಸಹ ಮಾಡಿದ್ರಿ. It was really blessed. Soon there will be one more series of podcast with Auntie and Anna. So please be waiting for that, and God bless you all. Praise the Lord Jesus Christ.